Hello students, let us discuss LDMU, the law of diminishing marginal utility. The last class we discussed the assumption of LDMU. Today the law we are explained with the help of schedule or table and diagram. Friends, the number of glasses of water consumed here we are good consider water. Then TU means total utility, MU means ಮಾರ್ಜಿನಲ್ ಯುಟಿಲಿಟಿ. ವಿದ್ಯಾರ್ಥಿಗಳೇ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮದ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಹಲವಾರು ಕಲ್ಪನೆಗಳ ಮೇಲೆ ರಚಿತವಾದಂಥ ಒಂದು ನಿಯಮ. ಅದನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಈಗ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವೇನು ಮಾಡೋಣ, ಎಕ್ಸ್ಪ್ಲೇನ್ ವಿವರಣೆ ಮಾಡೋಣ. ಇಲ್ಲಿ ಗ್ಲಾಸ್ ನೀರನ್ನು ಕುಡಿದ ಗ್ಲಾಸ್ಗಳ ಸಂಖ್ಯೆ, ನಂಬರ್ ಆಫ್ ಗ್ಲಾಸಸ್ ಆಫ್ ವಾಟರ್ ಕನ್ಸ್ಯೂಮ್ಡ್. ಇಲ್ಲಿ ನಾವು ವಸ್ತುವನ್ನು ಏನು ತಗೋಣ, ನೀರನ್ನು ತಗೋಣ. ನೀರನ್ನು ಕುಡಿದ ಗ್ಲಾಸ್ಗಳ ಸಂಖ್ಯೆ. ಟಿ ಯು ಅಂದರೆ ಒಟ್ಟು ತುಷ್ಟಿಗುಣ, ಎಂ ಯು ಅಂದರೆ ಸೀಮಾಂತ ತುಷ್ಟಿಗುಣ. ಫ್ರೆಂಡ್ಸ್, when the consumer consumed first glass of water is take total utility 12. The marginal utility also same because it's the first glass. The marginal utility means additional utility. Okay. When the consumer consumed next water, the water number 2, the consumption is increased 12 to 20. It means the additional utility is 8. 12, 8, 20. The marginal utility means additional utility. When the consumer continuously consumed the third glass of water, the utility, the total utility goes to 26. The 20 additional 6, 26. Then the fourth glass, 26, 4, 30. The fifth glass, 30, 0, 30. The sixth glass, 30 minus 2, 28. Here the law is say any one commodity we are consumed continuously, after some time the marginal will become a negative. This is the law. See, the first glass of water, the consumer gets the total utility 12. The second glass, the total utility goes to 20. Third glass 26. Fourth glass 30. Fifth glass 30. After some time, the marginal utility become a negative. Any one commodity consuming continuously, after some time the marginal utility become a negative. It is a law. ವಿದ್ಯಾರ್ಥಿಗಳೇ, ಇಲ್ಲಿ ಒಬ್ಬ ಅನುಭೋಗಿಯು ನೀರನ್ನ ಕುಡಿದ ಗ್ಲಾಸ್ಗಳ ಸಂಖ್ಯೆ 1, 2, 3, 4, 5. ಟಿ ಯು ಅಂದರೆ ಒಟ್ಟು ತುಷ್ಟಿಗುಣ, ಎಂ ಯು ಅಂದರೆ ಸೀಮಾಂತ ತುಷ್ಟಿಗುಣ. ಯಾವಾಗ ಒಂದೇ ಗ್ಲಾಸನ್ನ ನೀರು ಕುಡಿದನಲ್ಲ ಅನುಭೋಗಿ, ಅವಾಗ ಒಟ್ಟು ತುಷ್ಟಿಗುಣ 12 ಯೂನಿಟ್ಗಳಷ್ಟು ಸಿಗ್ತದ, 12 ಘಟಕಗಳಷ್ಟು ಸಿಗ್ತದ. ಯಾವಾಗ ಎರಡನೇ ಗ್ಲಾಸ್ ನೀರನ್ನು ಕುಡಿದಾನ ಅವಾಗ ಒಟ್ಟು ತುಷ್ಟಿಗುಣ 20 ಆಯಿತು. ಅಂದರೆ ಅವನು ಹೆಚ್ಚುವರಿ ತುಷ್ಟಿಗುಣಕ್ಕೆ ಸೇರ್ಪಡೆ ಆದಂಥ ಘಟಕ 8. ಅದಕ್ಕಾಗಿ ಸೀಮಾಂತ ತುಷ್ಟಿಗುಣ ಏನು ಹೇಳಿದಾರ, ಹೆಚ್ಚುವರಿ ತುಷ್ಟಿಗುಣ. ಅದೇ ರೀತಿ ಯಾವಾಗ ಅನುಭವಿಯು ಮೂರನೇ ಘಟಕವನ್ನ, ಮೂರನೇ ಗ್ಲಾಸನ್ನ ನೀರು ಕುಡಿದಾನ ಅವಾಗ ಒಟ್ಟು ತುಷ್ಟಿಗುಣ ಏನಾಯಿತು, 26% ಆಯಿತು. 26 ಘಟಕಗಳಷ್ಟು. ಅಂದರೆ ಒಟ್ಟು ತುಷ್ಟಿಗುಣಕ್ಕೆ 6 ಯೂನಿಟ್ಗಳಷ್ಟು ತುಷ್ಟಿಗುಣ ಅಂದರೆ ಹೆಚ್ಚಿಗೆ ಸೇರ್ಪಡೆ ಆಯಿತು. 26 ಆಯಿತು. 4ನೇ ಗ್ಲಾಸನ್ನ ನೀರು ಕುಡಿದಾಗ ಒಟ್ಟು ತುಷ್ಟಿಗುಣದ ಘಟಕ 30 ಆಯಿತು. ಅವಾಗ ಈ ಒಟ್ಟು ತುಷ್ಟಿಗುಣಕ್ಕೆ ಸೇರ್ಪಡೆಯಾದಂತಹ ತುಷ್ಟಿಗುಣ 4. ಹೀಗೆ ತುಷ್ಟಿಗುಣ ಏನಾಗುತ್ತಾ, ಒಂದು ಹಂತದವರೆಗೆ ಏರಿಕೆ ಹಾಕೊಂಡು ಹೋಗಿ ಮುಂದೆ ಇಳಿಕೆಯಾಗಲು ಪ್ರಾರಂಭ ಆಗುತ್ತಾ. ಇದೇ ಏನು ನಿಯಮ ಹೇಳಿದ್ದಿದೆ. ಯಾವುದೇ ಒಂದು ವಸ್ತುವನ್ನ ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಆ ವಸ್ತುವಿನಿಂದ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗುತ್ತದೆ, ಒಟ್ಟು ತುಷ್ಟಿಗುಣ ಇಳಿಕೆಯಾಗುತ್ತದೆ. ಹಿಯರ್ ದ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್. See, 12, 20, 26, 30. Total utility absolutely increase, but at the diminishing rate increase. The total utility increase 12, 20, 26, 30, 30 can increase, but at the diminishing rate. See, the first increase 8 units,
second unit 6 unit, the third unit is 4 unit. Total utility increase, no bother about that. The total utility increase at the diminishing rate. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು ಪುಸ್ತಕಗಳ ಏರಿಕೆ ಆಗಕತ್ತದ ಇಲ್ಲ ಅಂತಲ್ಲ. 12 20 26 30 ಒಟ್ಟು ಪುಸ್ತಕಗಳ ಏನಾಗಕತ್ತದ ಏರಿಕೆ ಆಗಕತ್ತದ. ಹೆಂಗ ಘಟಕದಿಂದ ಘಟಕಕ್ಕೆ ಒಟ್ಟು ಪುಸ್ತಕಗಳ ಏರಿಕೆ ಆಗಕತ್ತದ. ಅದು ಹೆಂಗೆ ಏರಿಕೆ ಆಗಕತ್ತದ ಅಂದ್ರೆ ಇಳಿಕೆಯ ಪ್ರಮಾಣದಲ್ಲಿ ಏರಿಕೆ ಆಗಕತ್ತದ. ಇಲ್ಲಿ ಒಟ್ಟು ಪುಸ್ತಕಗಳ ಇಳಿಕೆಯ ಪ್ರಮಾಣದಲ್ಲಿ ಏರಿಕೆ ಆಗಕತ್ತದ. ಹೆಂಗ್ರಿ ಅಂದ್ರೆ ಫಸ್ಟ್ 12 ಜಾಸ್ತಿ ಆಯ್ತು. Now we are explain the LDMU with the help of diagram. Friends, the y-axis measure utility, only utility. The x-axis measure water. The y-axis measure utility. The x-axis measure water. ವಿದ್ಯಾರ್ಥಿಗಳಿಗೆ ಇಳಿಮುಖ ಶ್ರೀಮಂತ ಪುಸ್ತಕಗಳ ನಿಯಮವನ್ನು ಒಂದು ನಾವು ರೇಖಾಚಿತ್ರದ ಮೂಲಕ ವಿವರಿಸಿದಾಗ ನಮಗೆ ಪರಿಪೂರ್ಣವಾದಂತಹ ಮಾಹಿತಿ ತಿಳಿತದೆ. ಇಲ್ಲಿ y ಅಕ್ಷೆಯ ಮೇಲೆ ತುಷ್ಟಿಗುಣವನ್ನು ಮಾಪನ ಮಾಡಿದ್ದೀವಿ, x ಅಕ್ಷೆಯ ಮೇಲೆ ನೀರನ್ನು ಮಾಪನ ಮಾಡಿದ್ದೀವಿ. ಹೌದಾ? ಈಗ ಈ ಕೋಷ್ಟಕದ ಮುಖಾಂತರ ಈ ರೇಖಾಚಿತ್ರವನ್ನು ಬಿಡಿಸೋಣ. ಹಿಯರ್ now we are draw the diagram with the help of this table. See the total utility. The first unit 12, the second unit 20, the third unit 26, the fourth unit 28, the fifth unit 30, the sixth unit comes down 28. Then the marginal utility 12, the second unit 10, the third unit 8, fourth unit 4, fifth unit 0, sixth unit -4. This is PU, this is MU. See, the y-axis measure utility, x-axis measure water. Here, total utility increase unit by unit, but at the diminishing rate. The mu is slope of TU. ವಿದ್ಯಾರ್ಥಿಗಳಿಗೆ ಈ ರೇಖಾಚಿತ್ರದ ಮೂಲಕ ನಾವು ಇಳಿಮುಖ ಶ್ರೀಮಂತ ದೃಷ್ಟಿಕೋನ ವಿವರಿಸಕತ್ತೀವಿ. ಒಟ್ಟು ದೃಷ್ಟಿಕೋನ ಏರಿಕೆ ಆಗಕತ್ತದ, ಆದರೆ ಇಳಿಕೆ ಪ್ರಮಾಣದಲ್ಲಿ ಏರಿಕೆ ಆಗಕತ್ತದ. ಒಟ್ಟು ದೃಷ್ಟಿಕೋನದ ಇಳಿಮುಖ ಜಾಲವೇ ಸೀಮಾಂತ ದೃಷ್ಟಿಕೋನ. ಇಲ್ಲಿ ಹಿಯರ್ when the total utility attempt maximum point of 30, when the total utility attempt maximum point, at that time mu marginal utility become a 0. When the total utility is attempt or reach maximum level of point, that time the mu become a 0. ವಿದ್ಯಾರ್ಥಿಗಳೇ, ಯಾವಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟ ತಲುಪೈತಲ್ಲ, ಈ ಗರಿಷ್ಠ ಮಟ್ಟ ಒಟ್ಟು ತುಷ್ಟಿಗುಣ 30 ಇದೆ. ದ ಮ್ಯಾಕ್ಸಿಮಮ್ ಪಾಯಿಂಟ್ ಟೋಟಲ್ ಯುಟಿಲಿಟಿ ಇಸ್ 30. ಒಟ್ಟು ತುಷ್ಟಿಗುಣ ಯಾವಾಗ ಗರಿಷ್ಠ ಮಟ್ಟ ತಲುಪ್ತದ ಅದೇ ಮಟ್ಟದಲ್ಲಿ ಸೀಮಾಂತ ತುಷ್ಟಿಗುಣ 0 ಆಗಿರ್ತದ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದ ಟೇಬಲ್. ದ ಟೋಟಲ್ ಯುಟಿಲಿಟಿ ಇಸ್ ಮ್ಯಾಕ್ಸಿಮಮ್ 30. ದಟ್ ಟೈಮ್ mu become a 0. After attempt the maximum level of point, the TU further not increase, start falling. Further not increase, start falling. Then the mu become a negative. mu become a negative. See, the attempt 30, then TU start falling. 28, the mu become a negative. ವಿದ್ಯಾರ್ಥಿಗಳಿಗೆ ಒಂದು ಗರಿಷ್ಠ ಮಟ್ಟ ತಲುಪಿದ ನಂತರ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟ ತಲುಪಿದ ನಂತರ ಮುಂದೆ ಏರಿಕೆ ಆಗುವುದಿಲ್ಲ, ಇಳಿಕೆಯಾಗಲು ಪ್ರಾರಂಭವಾಗ್ತದ. ಆ ಹಂತದಲ್ಲಿ ಸೀಮಾಂತ ತುಷ್ಟಿಗುಣ 0 ಆಗ್ತದ. ಇವೆಲ್ಲ ನೋಡ್ತೇವೆ. ಗರಿಷ್ಠ ಮಟ್ಟ 30 ಇದ್ದಾಗ ಸೀಮಾಂತ ತುಷ್ಟಿಗುಣ 0 ಆಗ್ತದ. ಗರಿಷ್ಠ ಮಟ್ಟ 0 ನಂತರ ಗರಿಷ್ಠ ಮಟ್ಟ ತಲುಪಿದ ನಂತರ ಏರಿಕೆಯಾಗಲು ಬದಲು ಇಳಿಕೆಯಾಗಲು ಪ್ರಾರಂಭ ಆಗ್ತದ. ಅವಾಗ ಸೀಮಾಂತ ತುಷ್ಟಿಗುಣ ಆಗುತ್ತಾ
ಋಣಾತ್ಮಕವಾಗ್ತದೆ. ಆಫ್ಟರ್ ದ ರೀಚ್ ಆರ್ ಆಫ್ಟರ್ ದ ಅಟೆಂಪ್ಟ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಪಾಯಿಂಟ್ the total will be further increase, not further the increase, start declining, start falling. That time the mu become a negative. This is the law. Anyone can already consume continuously, the marginal will become a negative. ಇದೇ ಹೇಳುವ ನಿಯಮ. ಯಾವುದೇ ಒಂದು ಸರಕನ್ನ ನಿರಂತರವಾಗಿ ಸೇವನೆ ಮಾಡುವುದರಿಂದ ಸೀಮಾದ ಪುಷ್ಟಿಮನ ಋಣಾತ್ಮಕ ಆಗ್ತದೆ. I will explain the next class more information regarding the diagram and symmetry. Thank you.